ನಾವು ಬರೀ ಡಾನ್ಸ್ ಬಗ್ಗೆ ಹಲೋ ಮೈ ಡಿಯರ್ ಲವ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ, ಫುಲ್ ಮಾಡ್ತೀನೋ ಅಲ್ಲ ಅರ್ಧಂಬರ್ಧ ಮಾಡ್ತೀನೋ ಅಂತ. ಸೊ ಇವತ್ತು ಸ್ಯಾಟರ್ಡೇ ಸಂಜೆ ಅಟೆಂಡೆನ್ಸ್ ಎಲ್ಲ ಹಾಕಿಸಿ ಕಾಲೇಜಿಂದ ಬಂದು ನಮಗೆ ಇವತ್ತು 4 ಗಂಟೆ ಇತ್ತು. ಸೊ 4 ಗಂಟೆಗೆ ಬಂದು ತುಂಬ ಹೊಟ್ಟೆ ಹಸಿವು ಆಗ್ತಿತ್ತು. ಮಾಮೂಲಿ ರಾಗಿ ಮಾಲ್ಟ್ ಗೊತ್ತಲ್ಲ, ರಾಗಿ ಮಾಲ್ಟ್ ಮಾಡ್ಕೊಂಡು ತಿಂದೆ. ರಾಗಿ ಮೆಲ್ಟ್ ಆಲ್ ಟೈಮ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಆಲ್ರೆಡಿ ನನ್ನ ಫ್ರೆಂಡಿಗೂ ನಾನು ಎಲ್ಲ ಸಜೆಸ್ಟ್ ಮಾಡಿದ್ದೀನಿ, ಅವ್ರಿಗೆಲ್ಲರಿಗೂ ಇಷ್ಟ ಆದರೂ ಟೇಸ್ಟ್ ಆಗಿಬಿಟ್ಟಿದೆ. ಶಿಲ್ಪ ಅಂತೂ ದಿನ ಮಾಡ್ಕೊಂಡು ತಿಂತಾಳೆ ಅಂತೆ, ಅಷ್ಟು ಇಷ್ಟ ಆಗಿದೆ ಅಂತೆ. ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ರಾಗಿ ಮಾಲ್ಟ್ ಮಾಡಿ ತಿಂದು ಒಂದು 5 ಗಂಟೆ ನಿದ್ದೆ ಮಾಡಿದೆ. ಅಷ್ಟೊತ್ತಿಗೆ ಕೆಳಗೆ ಮನೆದು ಒಂದು ಹುಡುಗಿ ಬಂದಳು, ಮಗು. ಮತ್ತು ಅವಳ ಜೊತೆಲ್ಲ ಮಾತಾಡಿಕೊಂಡು ಚೆಂದ ಇರುತ್ತೆ. ನನಗಂತೂ ಕೀಟ್ಲೆ ಮಾಡೋದು ತುಂಬ ಇಷ್ಟ, ಮಕ್ಕಳನ್ನ ಅಳಿಸೋದಂತೂ ಇನ್ನೂ ಇಷ್ಟ. ನಿನ್ನ ಹೆಸರೇನು? ನೀನು. ಅಮ್ಮನ ಹೆಸರೇನು? ಅಪ್ಪನ ಹೆಸರು? ಇವಳಿಗೀಗ 3 ವಯಸ್ಸು. ಆಮೇಲೆ ಹೊರಗೆ ಹೋಗಿ ಏನೋ ಒಂಥರ ಚೆಂದ ಇತ್ತು ವೆದರು. ಯಾಕಂದರೆ ಇಷ್ಟು ದಿನ ಬೇರೆ ಮಳೆನೇ ಬರ್ತಿತ್ತು, ಇವತ್ತು ಫುಲ್ ವೆದರು ಬಿಸಿಲಾಗಿತ್ತು. ಸೊ ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದೆ. ನೋಡಿ ಇವಳು ಮೇ ಬಿ ಉಪ್ಪಿದು ವ್ಯಾನ್ ಆಗಿರಬೇಕು. ಅದಕ್ಕೆ ಅವಳು ನಿನ್ನ ಹೆಸರು ಏನು ಅಂತ ಕೇಳಿದ್ರೆ ನಾನು ಅಂತಲೇ ಹೇಳೋದು. ಅವಳು ರಿಯಲ್ ಆದ ಹೆಸರು ನನಗೆ ಗೊತ್ತಿಲ್ಲ. ಅವ್ರ ಮನೇಲಿ ಎಲ್ಲ ಸುಬ್ಬಿ ಅಂತ ಕರೀತಾರೆ, ನಾನು ಅಂತಲೇ ಕರೆಯೋದಿಲ್ಲಲ್ಲ. ರಿಯಲ್ ಹೆಸರು ಗೊತ್ತಿತ್ತು, ನಂಗೆ ಮರ್ತೋಯ್ತು. ಯಾರದು? ಯಾರ್ದು? ಇನ್ನೇನು 1 ವಾರದಲ್ಲಿ ನಮಗೆ ಇಂಟರ್ನಲ್ಸ್ ಬರ್ತಿದೆ. ನಾವಂತೂ ಓದಿ ಇಟ್ಟಿಲ್ಲ. ಸೊ ನಮಗೆ ಒಂದು ನೈಟಲ್ಲಿ ಓದೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಓದ್ಕೊಳ್ಳೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದು ನಾನು ಶಿಲ್ಪನು. ಸೊ ಶಿಲ್ಪನಿಗೆ ರೂಮ್ಗೆ ಹೋಗಿ ಓದೋಣ ಅಂದ್ಕೊಂಡು ಅವತ್ತು ಓದೋಕ್ಕಿರೋ ಒಂದು ಸಬ್ಜೆಕ್ಟ್ ಚೂಸ್ ಮಾಡಿದ್ದು. ಆ ಸಬ್ಜೆಕ್ಟ್ ಓದೋಣ ಅಂದ್ಕೊಂಡು ಒಂದು ಕೊಡೆ ತಗೊಂಡೆ, ಮಳೆ ಏನಾದರೂ ಬಂದುಬಿಟ್ರೆ ಅಂತ. ಆಮೇಲೆ ಹಾಗೆ ಒಂದು ಟ್ಯಾಬ್ ತಗೊಂಡೆ, ಅಂದರೆ ಫಿಲಮ್ ಏನಾದರೂ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ. ಶಿಲ್ಪಂದು ಅನ್ಲಿಮಿಟೆಡ್. ಸೊ ಹಾಗೆ ಒಂದು ಟ್ಯಾಬು ತಗೊಂಡು ಹೊರಟೆ ಅವಳ ರೂಮ್ಗೆ. ಎಲ್ಲ ರೆಡಿ ಆಯಿತು. ಈಗ ನಾನು ಅಂತೂ ನಮ್ಮ ರೂಮಲ್ಲಿ ಆಟಾಡ್ತಾ ಇದ್ಲು. ಆ ಗೊಂಬೆ ಏನೋ ತಗೊಬಂದು ಅದನ್ನ ಅಲ್ಲೇ ಬಿಸಾಕಿಟ್ಟಿದ್ದಾಳೇನೋ ಗೊತ್ತಿಲ್ಲ. ನಾ ಹೊರಟೆ. ಈ ಬೀದಿಲಂತೂ ಯಾವಾಗಲೂ ಮಕ್ಕಳಿರ್ತಾರೆ, ಯಾವಾಗಲೂ ಮಕ್ಕಳು ಆಟಾಡ್ತಾ ಇರ್ತಾರೆ. ಅದು ಇದು ಅಂದರೆ ಕ್ರಿಕೆಟು, ಬಾಲ್, ಹಿಡಿಯಾಟ ಏನೇನೋ ಆಡ್ತಾ ಇರ್ತಾರೆ. ಅವ್ರನ್ನೆಲ್ಲ ನೋಡುತ್ತೀವಿ, ನಾವು ಆಟಾಡಿದ ನೆನಪು ಬರುತ್ತೆ. ಕೊನೆಗೂ ಶಿಲ್ಪಂದು ರೂಮಿಗೆ ತಲುಪಿದೆ. ರೂಮಲ್ಲಿ ಹೋಗಿ ನೋಡಿದ್ರೆ ಜನ ಇಲ್ಲ, ಲಾಕಕ್ಕೆ ಎಲ್ಲೋ ಹೋಗಿದ್ದಾಳೆ ಅಂದ್ಕೊಂಡೆ. ಆಮೇಲೆ ಫ್ಲ್ಯಾಶ್ ಹೊಡಿತು, ಸ್ಟೆಪ್ಪಲ್ಲೆಲ್ಲ ನೀರು ಬರ್ತಿತ್ತು. ಆಗ ಬಟ್ಟೆ ಒಗೆಯೋಕ್ಕೆ ಹೋಗಿರ್ತಾಳೆ ಅಂದ್ಬಿಟ್ಟು ಅಲ್ಲಿ ರೂಮ್ಗೆ ಹೋಗಿ ನನ್ನ ಬ್ಯಾಗ್ ಇಟ್ಬಿಟ್ಟು ಅವಳು ನೋಡ್ಕೊಂಡು ಅವಳು ಟೆರೆಸಲ್ಲಿ ಇರ್ತಾಳೇನೋ ಅಂದ್ಕೊಂಡು ಟೆರೆಸ್ಗೆ ಹೋದೆ. ಶಿಲ್ಪ ಅಂತೂ ನನ್ನ ನೋಡಿ ಹೆದರ್ಕೊಂಡೇ ಬಿಟ್ಲು. ಆಮೇಲೆ ಹಾಗೆ ಅವಳು ಟೆರೆಸ್ ನೋಡಿ ಎಷ್ಟು ಚೆಂದ ಇದೆ ಅಂದ್ಕೊಂಡವಳು. ಚೆಂದ ವೀಡಿಯೋ ಎಲ್ಲ ಮಾಡ್ಬೋದು. ಎಲ್ಲ ಫುಲ್ಲು ದೊಡ್ಡದು ಓಪನ್ ಆಗಿದೆ. ನಮ್ಮ ಟೆರೆಸ್ ಅಂದರೆ ಸ್ವಲ್ಪನೇ ಸಣ್ಣದು ಬಾಲ್ಕನಿ ಟೈಪ್ ನಮ್ಮದು. ಅವಳದು ಟೆರೆಸ್ ಅಲ್ವಾ, ಚೆಂದ ಇತ್ತು. ಅವಳಲ್ಲಿ ಬಟ್ಟೆ ಒಗಿತಾ ಇದ್ಲು. ನಾನು ಅದು ಇದು ನೋಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ.
ಆಮೇಲೆ ಓದೋಕ್ಕೆ ಬಂದ್ವಿ ಇಬ್ಬರಳು. ಅದು ಏನಂತೂ ನನಗಂತೂ ಅರ್ಥ ಆಗ್ತಿರ್ತಿಲ್ಲ. ಯಾಕಂದರೆ ನಾವು ಆ್ಯಕ್ಚುಲಿ ಅದನ್ನ ಮ್ಯಾಮ್ ಯಾವಾಗಲೂ ಕ್ವಶನ್ ಕೇಳೋರು, ನಾವು ದಿನ ಓದ್ಕೊಂಡು ಹೋಗ್ತಿದ್ವಿ. ಆದರೂ ಈಗ ಓಪನ್ ಮಾಡಿದಾಗಂತೂ ತಲೆನೋವು. ಆ್ಯಕ್ಚುಲಿ ಇಂಟ್ರೊಡಕ್ಷನ್ ಓದೋತ್ತಿಗೆ ನಮ್ಮದು ಅಷ್ಟೊಂದು ಟೈಮ್ ಆಗಿದೆ. ಫುಲ್ಲು ಬರೀ ಇಂಟ್ರೊಡಕ್ಷನ್ನೇ ಓದಿರೋದು. ಕರೆಕ್ಟಾಗಿ ಲೆಸನ್ ಪಾಯಿಂಟಿಗೆ ಇನ್ನೂ ಬಂದಿಲ್ಲ ನಾವು ಮೈನ್ ಟಾಪಿಕ್ಸಿಗೆ. ಇಂಟ್ರೊಡಕ್ಷನ್ ಓದೋತ್ತಿಗೆ ಇಷ್ಟೊತ್ತಾಗ್ಬಿಟ್ಟಿತ್ತು ನಮಗೆ. ಇದಂತೂ ಒಂದು ನೈಟಲ್ಲಿ ಓದಿ ಬರೆಯೋಕ್ಕಾಗಲ್ವ. ಏನು ಎಂತ ಸಹ ಅರ್ಥ ಆಗ್ತಿಲ್ಲ, ತಲೆ ಕೆಟ್ಟು ಹೋಗ್ತಿದೆ. ನೋಡಿ ಏನು ಮಾಡಿದ್ವಿ ಅಂದರೆ ಓದ್ತಿದ್ದವರು ಮೊಬೈಲ್ ಓಪನ್ ಮಾಡಿದ್ವಿ. ಮತ್ತು ಇವ್ರದ್ದು ಫ್ರೆಂಡ್ ಸತ್ತೋಗಿದ್ರಲ್ವ, ಸೊ ಅವ್ರ ಬಗ್ಗೆ ವೀಡಿಯೋ ಹಾಕ್ತಿದ್ರು, ಅದನ್ನ ನೋಡ್ಕೊಂಡು ಕೂತ್ವಿ. ಆಮೇಲೆ ಹಿಂಗೆ ಅದನ್ನೇ ನೋಡ್ತಾ ಇದ್ದೀವಿ. ಅದನ್ನು ನೋಡಿ ಯಾವಾಗ ಮುಗಿಸ್ತೀವಿ ಗೊತ್ತಿಲ್ಲ. ಆಮೇಲೆ ಪುನಃ ಶಾರ್ಟ್ಸ್ ನೋಡ್ತಾ ಇದ್ದೀವಿ ಕೂತ್ಕೊಂಡು. ಅವಳಂತೂ ಓಡಿಸೋದು, ನಾನಂತೂ ನೋಡೋದು. ಹಂಗೆ ಒಂದು ಸ್ವಲ್ಪ ಅವಳದು 5G ಅನ್ಲಿಮಿಟೆಡ್ ನೆಟ್ ಅಲ್ವಾ, ಸೊ ನಾನೊಂದು 3 ಫಿಲಮ್ ಡೌನ್ಲೋಡ್ ಮಾಡಿಕೊಂಡೆ. ನನ್ನ ಜೊತೆ ಓದಕ್ಕೆ ತಂದಿದ್ದಾಳೆ ಅಂದ್ಕೊಂಡ್ರೆ ಮೂವಿ ಡೌನ್ಲೋಡ್ ಮಾಡಿ ನಿಜವಾಗ್ಲೂ ಮೂವಿ ಡೌನ್ಲೋಡ್ಗೆ ತಂದಿದ್ದು. ಯಾಕಂದರೆ ನನ್ನ ಹತ್ರ ರಿಚಾರ್ಜ್ ಇಲ್ಲ. ಸೊ ನಾಳೆ ಫುಲ್ ಬೋರ್. ನನ್ನ ಅಕ್ಕನ ಜೊತೆನೂ ರಿಚಾರ್ಜ್ ಇಲ್ಲ, ಇಬ್ಬರಳು ರಿಚಾರ್ಜ್ ಇಲ್ಲದೆ ಸತ್ತಿದ್ದೀವಿ. ಸೊ ಅದಕ್ಕೆ ಮೂವಿ ನೋಡೋಣ ಅಂತ ಟ್ಯಾಬ್ ತಂದೆ, ಡೌನ್ಲೋಡ್. ಅದರಲ್ಲಿ ಕಾಣಲ್ಲ. ಎಷ್ಟು ಹಳೆ ಮೂವಿ ನೋಡ್ತಾ ಇದ್ದಾಳೆ ಅಂದರೆ ಅವ್ರ ಹೆಸರೇನು ಕಾಶಿನಾಥ್ ಮೂವೀಸು. ಅಂದರೆ ಹೆಂಡತಿ ಅಂದರೆ ಹೀಗಿರಬೇಕು, ಮತ್ತು ಉಶ್ ಅಂತೆ ಅವನೇ ನನ್ನ ಗಂಡ. ನನಗಂತೂ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಹಲ್ಲು ಕಿಸ್ಕೊಂಡು ಬಿಡಕ್ಕೆ. ಅವ್ರ ಮೂವಿ ಅಂತ ನೋಡಿ ನನಗಂತೂ ನಗಡಿ ನನಗೆ ಸಾಕಾಗುತ್ತೆ. ನನಗೆ ಸಣ್ಣ ಸಣ್ಣ ಮ್ಯಾಟ್ರಲ್ಲೂ ತುಂಬ ಓವರಾಗಿ ನಗಡ್ತೀನಿ. ಅವ್ರ ಮೂವಿ ನೋಡಿ ನನಗೆ ನಗಡಿ ಸಾಕಾಗುತ್ತೆ. ಸೊ ನಾನು ಅವ್ರ ಮೂವಿನೂ ಡೌನ್ಲೋಡ್ ಮಾಡಿಕೊಂಡೆ. ಈ 3 ಮೂವಿ ಡೌನ್ಲೋಡ್ ಮಾಡಿದ್ದೀನಿ. ಇನ್ನು ಸಂಜೆ ಸಾಕಾಗಿಲ್ಲ ಅಂದರೆ ಪುನಃ ಶಿಲ್ಪನ್ ರೂಮಿಗೆ ಬರಬೇಕು. ಆಮೇಲೆ ಅಷ್ಟು ಏನೂ ಓದಿಲ್ಲ. ಜಸ್ಟ್ ಈಗ ಟಾಪಿಕ್ ಸ್ಟಾರ್ಟ್ ಮಾಡಿದಷ್ಟೇ. ಅಷ್ಟು ಬೇಗ ಮೊಬೈಲ್ ನೋಡಿಕೊಂಡ್ರೆ ಟೈಮ್ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ. ಇದಂತೂ ಒಳ್ಳೆ ಹುಚ್ಚು ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಎಷ್ಟು ಓದಿದ್ರು ತಲೆಗೆ ಹೋಗಲ್ಲ, ಅರ್ಥನೂ ಆಗಲ್ಲ. ಈಗ ನನಗಂತೂ ಇಷ್ಟನೇ ಇಲ್ಲ ಈ ಸಬ್ಜೆಕ್ಟು. ತಲೆನೋವು ದೊಡ್ಡ ಜಾತ್ರೆ ಮಾಡುತ್ತೆ. ಆ್ಯಕ್ಚುಲಿ ಇದೆಲ್ಲ ಅವಾಗೇ ಓದಿರೋದು. ಆದರೂ ಈಗ ಏನು ನೆನಪಿಲ್ಲ ನಮಗೆ. ಇದು ಮ್ಯಾಮ್ ಕ್ವಶನ್ ಕೇಳ್ತಾರೆ ಅಂತ ದಿನ ಓದ್ಕೊಂಡು ಹೋಗ್ತಿದ್ವಿ ತಾನೆ. ಬಟ್ ನನಗೆ ನಿಜವಾಗ್ಲೂ ಏನೋ ನೆನಪಿಲ್ಲ, ಅವಳಿಗೂ ನೆನಪಿಲ್ಲ. ದೊಡ್ಡ ಜಾತ್ರೆ ಆಗಿದೆ. ಅಯ್ಯೋ, ಇದನ್ನಂತೂ ಎಕ್ಸಾಮ್ ಬ್ಯಾಕ್ ಡೇ ಓಪನ್ ಮಾಡಿದ್ರಂತೂ ನಾವು ಸತ್ತೋಗ್ತೀವಿ ಅಂದ್ಕೊಂತೀವಿ. ಇಲ್ಲದಿದ್ರು ಅದನ್ನೇ ಮಾಡೋದು, ಅಲ್ಲದಾದ್ರೂ ಅದನ್ನೇ ಮಾಡೋದು. ಈಗ ನಾವು ಎಕ್ಸಾಮ್ದು ಬ್ಯಾಕ್ ಡೇ ಓಪನ್ ಮಾಡ್ತೀವಿ ಇದನ್ನ ಅಂದ್ಕೊಂಡಿದ್ದೀನಿ. ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿತ್ತು. ಸೊ ಮನೆಗೆ ಅಂದರೆ ನಮ್ಮ ರೂಮಿಗೆ ಬರೋಕ್ಕೆ ನಾನೆಲ್ಲ ರೆಡಿ ಮಾಡಿಕೊಂಡೆ. ಬ್ಯಾಗಿಗೆಲ್ಲ ಹಾಕ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದೆ. ಶಿಲ್ಪನಿಗೇನೋ ಟಾಟಾ ಮಾಡಿದೆ. ಅಷ್ಟೊತ್ತಿಗೆ ಶಿಲ್ಪ ನಾನು ಬರ್ತೀನಿ ಅಂತೇನೋ ಅಂದ್ಲು. ಅಲ್ಲಿಗೆ ಎಂತ ಅವಳಿಗೆಲ್ಲೋ ಅಂಗಡಿಗೆ ಹೋಗ್ಬೇಕಾಗಿತ್ತು. ಸೊ ನನ್ನ ಜೊತೆನೇ ಬರ್ತೀನಿ ಅಂದಳು. ಸೊ ಅವಳಿಗೆ ಟಾಟಾ ಮಾಡಿಕೊಂಡು ಹೋದೆ. ಅವಳಿಗೆ ಈ ಕಡೆ ಅಂಗಡಿಗೆ ಹೋಗ್ತೀನಿ ಅಂದವಳು. ಅವಳು ಕೈಗೆ ಕ್ಯಾಮ್ರಾ ಆನ್ ಮಾಡಿ ಕೊಟ್ಟು ನಾನು ಮರ್ತೋದೆ ಅಲ್ಲಿ. ಆಮೇಲೆ ಈ ಕಡೆ ನಾನು ಬರ್ತಾ ಇದ್ದಾಗ ಶಿಲ್ಪನ ನೋಡಿ ನನ್ನ ಜೊತೆನೇ ಕಳ್ಳಿ ಬರ್ತಾವಳು. ಎಲ್ಲಿ ಇವಳು ನೋಡಿ ಕಳ್ಳಿನೂ ಬಂದು. ಆಮೇಲೆ 8 ಗಂಟೆ ಬಿಟ್ಟವರು ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಏನೋ ಮಾತಾಡ್ತಿದ್ವಿ ಇಬ್ಬರಳು. ಮಾತಾಡಿ ತುಂಬ ಏನೇನೋ ಮಾತಾಡ್ತಿದ್ವಿ ಹುಚ್ಚೂರು ಥರ. ಎಷ್ಟು ಮಾತಾಡ್ತೀವಿ ಅಂದರೆ ಅಷ್ಟು ಮಾತಾಡ್ತೀವಿ. ಈಗ ನೋಡಿ ಟೈಮು 9:30 ಆಗಿದೆ. 8 ಗಂಟೆಯಿಂದ 9:30 ಗಂಟೆ ರೋಡಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಮಾತಂತೂ ಮುಗಿತಿಲ್ಲ ನಮ್ಮದು. ಮತ್ತೆ ಮಾತು ವಟ ಬಾಯಿಗಳಿಗೆ ಸಣ್ಣ ಟಾಪಿಕ್ ಸಿಕ್ಕಿದ್ರೆ ಸಾಕು, ಅಲ್ಲಿಂದ ಬೇರೆಲ್ಲಿಗೋ ಹೋಗಿರ್ತೀವಿ. ಹಾಗೆ ಅವಳಿಗೊಂದು ಫಿಲಮ್ ರೆಫರ್ ಮಾಡಿ ಬಂದೆ.
ಚಂದ ಇದೆ ನೋಡು ಅಂತ. ಕೊನೆಗೂ ನಮ್ಮ ಮಾತಿಗೆ ಒಂದು ಸ್ಟಾಪ್ ಇಡೋಣ ಅನ್ಕೊಂಡೆ. ಬಾಯ್ ಶಿಲ್ಪ. ಸರಿ ಆಗ ಬಾಯ್ ಮೌನ. ಮೌನನ್ ಡೈಲಾಗ್. ಸರಿ ಆಗ ಬಾಯ್. ಸರಿ ಆಗ ಬಾಯ್. ಬಾಯ್ ಬಾಯ್. ಅವಳಿಗೆ ಬಾಯಿ ಮಾಡಿ ರೂಮಿಗೆ ಬಂದು ತಲುಪೋತ್ತಿಗೆ 10 ಗಂಟೆ ಆಯಿತು. 10 ಗಂಟೆಗೆ ಸ್ಯಾಟರ್ಡೆ ಅಲ್ವಾ, ಬಟ್ಟೆ ಒಗೆಯೋಕ್ಕಿತ್ತು. ಬಟ್ಟೆನ ಸರ್ಫ್ಗೆ ಹಾಕಿ ಹೋಗಿದ್ದೆ. ನೋಡಿ ನನ್ನ ಕೈ ಹೆಂಗೆ ಗಾಯ ಆಗಿಬಿಟ್ಟಿದೆ ಅಂತ. ಅದರಲ್ಲಿ ಬೇರೆ ಬಟ್ಟೆ ಒಗಿತೀವಿ ಬೋರ್ ಆಗುತ್ತೆ ಅಂತ ಮೇಲೆ ಒಂದು ಮೂವಿ ಹಾಕ್ಕೊಂಡು ಕೆಳಗೆ ನನ್ನ ಕಾರ್ಯಕ್ರಮವನ್ನು ಶುರು ಮಾಡಿದೆ. 10 ಗಂಟೆಗೆ ಶುರು ಮಾಡಿದೆ. ಈಗ ನಂದು ಬಟ್ಟೆ ಎಲ್ಲ ಒಗೆದು ಮುಗೀತು. ಅಪ್ಪ, ನನಗೆ 3 ದಿನದಿಂದ ಬಟ್ಟೆನೇ ಒಗ್ದಿತ್ತಿಲ್ಲ. ಸೊ ಅದಕ್ಕೆ ತುಂಬ ಬಟ್ಟೆ ಆಗಿಬಿಟ್ಟಿತ್ತು. ನೋಡಿ 1 ಅವರ್ ಒಗ್ದಿದ್ದೀನಿ. ನಾನಂತೂ ಹೆವಿ ಸ್ಲೋ ಬಟ್ಟೆ ಒಗೆಯೋ ವಿಷಯದಲ್ಲಿ. 1 ಅವರ್ 11 ಗಂಟೆನೂ ಬಟ್ಟೆ ಒಗ್ದಾಕಿಟ್ಟಿದ್ದೀನಿ. ಆಮೇಲೆ ಬಟ್ಟೆ ಎಲ್ಲ ಒಣಗಿಸಿ ಮತ್ತು ನಂದು ನೈಟ್ ಭೋಜನವನ್ನು ನಾನು ಸ್ವೀಕಾರ ಮಾಡಿಕೊಂಡೆ ಮೂವಿ ನೋಡಿಕೊಂಡು. ಇದು ನನ್ನ ಇವತ್ತಿನ ವ್ಲಾಗ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಲವ್ ಯು ಆಲ್. ಟಾಟಾ.